Welcome back to our YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕುಣಿಸವ್ರೆ. ಸೊ ನೆನ್ನೆನೇ ಕುಣಿಸಿದ್ರು, ನೆನ್ನೆ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಮಾಡ್ತಿದ್ದೀನಿ. ಸೊ ಏನೇನೆಲ್ಲ ಮಾಡೋರೆ, ದೇವ್ರನ್ನ ಹೆಂಗೆ ಕುಣಿಸವ್ರೆ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ದೀರಾ ನಿಮ್ಮ ಪ್ರೀತಿಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಎಲ್ಲರೂ ಕೆಳಗಡೆ ವೆಯ್ಟ್ ಮಾಡ್ತವ್ರೆ, ಬನ್ನಿ ಹೋಗೋಣ. ಬಂಗಾರಿ ಬಾರೆ ಕಂದ ಕಂದ ಕಂದಮ್ಮ ನನ್ನ ಮುದ್ದು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಈ ತರ ಅಣ್ಣಮ್ಮ ಕುಣಿಸಿದ್ರು. ಅಲ್ಲಿ ನೋಡಿ ಗಾಯ್ಸ್, ನಮ್ಮ ಹಸ್ಬೆಂಡ್ ಚಿನ್ನ ಚಿನ್ನ ನನ್ನ ಭಾವಿ ಯಜಮಾನ. ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ, ತಂದಾಳೋ ಆನಂದ. ಅನ್ನದಾನ ಮಾಡ್ತಿದ್ರು ಅಂತ ಊಟ ಮಾಡೋಣ ಅಂತ ಹೋಗಿದ್ವಿ. ಅಲ್ಲಿ ಫುಲ್ಲು ಸಾಂಗ್ಸ್ ಡಿಸ್ಟರ್ಬೆನ್ಸ್ ಗೈಸ್. ಅದಕ್ಕೆ ಆಲ್ಮೋಸ್ಟ್ ನಾನು ಎಲ್ಲದರಲ್ಲೂ ಬ್ಯಾಕ್ಗ್ರೌಂಡ್ ವಾಯ್ಸೇ ಕೊಟ್ಟಿರ್ತೀನಿ. ಮುದ್ದು ಮಗಳೇ ಮುದ್ದಾದ ರಗಿಣಿ, ಏನಕ್ಕೆ ಕಾಯ್ತಾ ಇದೆಯಾ? ಅನ್ನಮ್ಮನ ನೋಡಿಕೊಂಡು ಇವತ್ತು ಅನ್ನದಾನ ಇತ್ತು. ಸೊ ಅನ್ನದಾನಲ್ಲಿ ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಏನೇನು ಹಾಕ್ತಾರೆ ನೋಡೋಣ. ವಂಶದವ್ರು ನೀವು, ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಜೊತೆಗೆ ನಾವು ಇದ್ದಾಗ ಯಮನು ಹತ್ರ. ದೇವ್ರನ್ನೆಲ್ಲ ಮುಕ್ಕೊಂಡು ಊಟ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ಕೆಳಗಡೆನೆ ಕೂತಿದ್ವಿ. ಗೈಸ್ ಇವಾಗೆ ಮನೆಗೆ ಬಂದೆ. ಸೊ ಈವ್ನಿಂಗು ಆರ್ಕೆಸ್ಟ್ರಾ ಅವೆಲ್ಲ ಇದೆ. ಸೊ ಅಲ್ಲೋದ್ರೆ ಅಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡಾಕ್ತೀನಿ. ಸೊ ನಮ್ಮ ಹಸ್ಬೆಂಡು ಬಂದರು ಅಂತ ನಾನು ಇವಾಗೆ ಮೇಲೆ ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ತಿರ್ಗಾ ಅನ್ನಮ್ಮನ ನೋಡೋಕೆ ಹೋಗೋಣ, ಓಕೆನಾ? few moments later. ಗೈಸ್ ಇವಾಗ ಅಲ್ಲಿ ಆರ್ಕೆಸ್ಟ್ರಾ ಆಗ್ತಾ ಇದೆ. ಎದ್ಬಿಟ್ಲ ಅವಳು. ಸೊ ಆರ್ಕೆಸ್ಟ್ರಾ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿಯೇ ಬೇಗ ಲೈಟಿಂಗ್ ಸೆಷನ್ ಹಾಕ್ಸೋರು. ಎಂಟ್ರೆನ್ಸ್ ಅಲ್ಲಿ ಡೆಕೋರೇಷನ್ ಈ ಥರ ಮಾಡಿದ್ರು. ಸೊ ಗೈಸ್ ಇವಾಗ ನಾವು ಅಲ್ಲಿ ಮುಗಿಸ್ಕೊಂಡು ಎಲ್ಲ ಮೆಡಿಕಲ್ಗೆ ಹೋಗ್ತಿದ್ದೀವಿ. ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ತಾನೇ. ಸೊ ನೋಡಿ ನಾವು 3 ಜನ ಹೋಗ್ತಾಯಿದ್ದೀವಿ, 4 ಜನ. ಸೊ ಗೈಸ್ ಇಷ್ಟೇ ಇವತ್ತಿನ ಲಾಗು. ಸೊ ಲಾಗಲ್ಲಿ ನಾಳೆದು ಕಂಟಿನ್ಯೂ ಆಗುತ್ತೆ. ಸೊ ನೋಡಿ The next day. ಮಾರ್ನಿಂಗ್ ನಾನು ಎದ್ದು ರೆಡಿ ಆಗೋ ಒಳಗಡೆ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ರೆಡಿ ಆಗಿಬಿಟ್ಟು ಹೋಗಿ ದೇವ್ರ ಹತ್ರ ಆರತಿ ತೊಗೊಂಡು ಕುಂಕುಮ ಇಕ್ಕೊಂಡು ಇನ್ನೇನು ಅನ್ನಮ್ಮನ ಆಯಿತು, ಟೈಮ್ ಆಗಿತ್ತು. ಸೊ ಅದಕ್ಕೆ ಅವರು ಕ್ಲೀನಾಗಿ ಗುಡಿಸಿ ರಂಗೋಲಿ ಹಾಕ್ತಾಯಿದ್ರು. ನೋಡಿ ಇದರಲ್ಲೇ ದೇವ್ರನ್ನ ಇಕ್ಕೊಂಡು ಹೋಗೋದು.
ನೋಡ್ಕೊಂಡು ಬರೋ ಒಳಗಡೆನೆ ದೇವ್ರನ್ನ ಎತ್ತಿ ಗಾಡಿಯಲ್ಲಿ ಇಟ್ಬಿಟ್ಟಿದ್ರು. ನೋಡಿದ್ರಲ್ವಾ ನಮ್ಮ ಏರಿಯಾದಲ್ಲಿ ಯಾವ ರೀತಿ ಅನ್ನಮ್ಮ ಕುಣಿಸಿದ್ರು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದರೆ ನಿಮ್ಮ ಪ್ರೀತಿಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.